इसमें अंदर इसके अंदर डालेंगे अभी डालेंगे ना यहाँ ಹಾಂ 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 ನೋಡಿ ಇಲ್ಲಿ ಅಕ್ಕಿಯನ್ನು ಹಾಕಿದ್ದಾರೆ. ಅಕ್ಕಿಯನ್ನು ಹಾಕಿ ಅದರೊಳಗೆ ಇದೇ ಬಿಸಿನೀರನ್ನು ಹಾಕಿರೋವಂಥದ್ದು. ತಿರ್ಗಾ ಇದನ್ನು ಕಟ್ಬಿಟ್ಟು ಅದರೊಳಗೆ ಹಾಕ್ತಾರೆ ನೋಡಿ. ಇಲ್ಲಿ ನ್ಯಾಚುರಲ್ ಆಗಿ ಒಂದು 40-45 ಮಿನಿಟ್ಸಲ್ಲಿ ಅನ್ನ ಆಗುವಂಥದ್ದು. ಇದು ಲಂಗರ್ಗೆ ಅನ್ನವನ್ನು ಮಾಡುವಂಥ ವಿಧಾನ ಇಲ್ಲಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಬಿಸಿನೀರು ಯಾವ ಥರ 100 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ ಅಂತ ಹೇಳಲಾಗುತ್ತೆ ನೋಡಿ. ಇಲ್ಲಿ ಹಾಟ್ ಕೇವ್ ನೀವು ಹೋಗ್ತಾ ಇದ್ದಾರೆ ಒಳಗಡೆ. ಎಷ್ಟು ಬಿಸಿ ಇದೆ ಅಂದರೆ ಬಾಳೆಹಣ್ಣು ಗುಡಾಣ ಇದ್ದಂಗಿದೆ. ಹಾಂ ಹೌದಾ? ಕಾಯಿಲೆಗಳು ವಾಸಿ ಆಗತ್ತಂತ. ಇಲ್ಲೂ ಬಿಟ್ಟಿಲ್ಲ ಬಡ್ಡಿ ಮಕ್ಕಳು ಬರೆಯುವಂಥದ್ದು ಹೆಸರುಗಳನ್ನ. ಭೂಮಿಯಿಂದ ಪ್ರಕೃತಿದತ್ತವಾಗಿ ಬರುವಂಥದ್ದು ನೋಡಿ. ಇಲ್ಲಿ ನದಿ ಪಕ್ಕದಲ್ಲೇ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಹೊಗೆ ಹೆಂಗೆ ಬರ್ತಾ ಇದೆ ಅಲ್ಲಿ ನೋಡಿ ಸ್ನೇಹಿತರೆ. ಇವಾಗ ಎಷ್ಟು ಜನ ಕಾಲನ್ನು ಇಟ್ಕೊಂಡಿದ್ದಾರೆ. ಆಮೇಲೆ ನಾವಲ್ಲಿ ಓಡಾಡೋ ಜಾಗ ಎಲ್ಲ ಸುಡುತ್ತೆ ನೆಲ ಅಂತ ಹೇಳಿ ಅಲ್ಲಿಗೆಗಳನ್ನ ಹಾಕಿದ್ದಾರೆ. ಅಲ್ಲಿ ನಿಂತ್ಕೊಂಡ್ರೆ ಕೆಳಗಡೆ ಕಾಲೆಲ್ಲ ಸುಡುತ್ತೆ ನೋಡಿ. ಇಲ್ಲೊಂದು ಸ್ನೇಹಿತರೆ, ಭೂಮಿಯಿಂದ ಬಿಸಿನೀರು ಬರುತ್ತೆ ನ್ಯಾಚುರಲ್ ಆಗಿ 100 ಡಿಗ್ರಿ ಸೆಲ್ಸಿಯಸ್ವರೆಗೂ ಬಿಸಿ ಇರುತ್ತೆ. ಅದರಲ್ಲೇ ಅನ್ನ ಮಾಡುವಂಥ 40 ನಿಮಿಷದಲ್ಲಿ. ಸ್ನೇಹಿತರೆ, ಮಣಿಕರನ್ ಗುರುದ್ವಾರಕ್ಕೆ ಬಂದಿದ್ದೀನಿ. ಇದಿರೋದು ಹಿಮಾಚಲ್ ಪ್ರದೇಶ ಮನಾಲಿಯಿಂದ ಸ್ವಲ್ಪ ದೂರ, ಕಸೋಲಿಂದ ಒಂದು 6-7 ಕಿಲೋಮೀಟರ್ ದೂರದಲ್ಲಿ. ಇಲ್ಲಿ ಬಿಸಿ ನೀರಿನ ಬುಗ್ಗೆಗಳಿದೆ. ಹಾಗೆ ಇಲ್ಲೊಂದು ಗುರುದ್ವಾರ ಇದೆ. ಇಲ್ಲಿ ಈಶ್ವರ ಪಾರ್ವತಿ ತಪಸ್ಸು ಮಾಡಿದಂಥ ಕಥೆನೂ ಇದೆ. ಹಾಗೆ ಗುರುನಾನಕ್ ಅವರು ಬಂದು ಆ ಬಿಸಿನೀರು ಬುಗ್ಗೆನಲ್ಲಿ ಅಡುಗೆ ಮಾಡಿದಂಥ ಕಥೆನೂ ಇದೆ. ಹಾಗೆ ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬಿಸಿನೀರು ಬರೋದು ಭೂಮಿಯಿಂದ ಪ್ರಕೃತಿದತ್ತವಾಗೆ. ಅದರಲ್ಲೇ ಇಲ್ಲಿ ಗುರುದ್ವಾರದಲ್ಲಿ ಏನು ಲಂಗರ್ ಅಂತ ಹೇಳಿ ಊಟವನ್ನು ಪ್ರಸಾದವನ್ನು ಹಾಕ್ತಾರೆ. ಆ ಬಿಸಿನೀರಲ್ಲೇ ಅನ್ನವನ್ನು ಮಾಡೋದು. ಅದೆಲ್ಲ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಶಾರ್ಟ್ ಅಂತ ಹೇಳ್ತಾ ಬನ್ನಿ ಪ್ರತಿಯೊಂದು ತೋರಿಸ್ತಾ ಹೋಗ್ತಿದ್ದೆಲ್ಲ. ತೋರಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್. ಬನ್ನಿ ಸ್ನೇಹಿತರೆ, ಜಾಯ್ನ್ ಆಗಿ ನೋಡಿ. ಇದು ಮಣಿಕರನ್ ಹತ್ರ ಇರ್ತಕ್ಕಂಥ ಲೊಕೇಶನ್ನು, ಸೀನಿಕ್ಕು, ಬೆಟ್ಟ ಗುಡ್ಡ ನೋಡಿ. ಇದ್ರ ಹಿಂದೆ ಹಿಮ ಕವರ್ ಆಗಿರೋಂಥ ಪರ್ವತಗಳು ನೋಡಿ. ಇದೆಲ್ಲ ಉಳ್ಕೊಳ್ಳೋಕ್ಕೆ ರೂಮುಗಳು, ಪಕ್ಕದಲ್ಲೇ ನದಿ, ಎಲ್ಲ ಸಖತ್ತಾಗಿದೆ. ಹಿಸ್ಟಾರಿಕಲ್ ಗುರುದ್ವಾರ ಶ್ರೀ ಮಣಿಕರನ್ ಸಾಹಿಬ್ ನೋಡಿ. ಇಲ್ಲಿಂದ ಮೆಟ್ಲುಗಳಿದೆ ಇಳಿದು ಹೋಗುವಂಥದ್ದು. ಇಲ್ಲಿಂದ ಇಳಿದೋದ್ರೆ ನಮಗೆ ಗುರುದ್ವಾರ, ಹಾಟ್ ಸ್ಪ್ರಿಂಗ್ಸು ಪ್ರತಿಯೊಂದು ಸಿಗೋವಂಥದ್ದು. ಇದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಗುರುದ್ವಾರ ಕಾಣಿಸ್ತಾ ಇದೆ. ಇಲ್ಲೇ ಪಕ್ಕದಲ್ಲೇ ಬೆಟ್ಟ ನೋಡಿ. ಇಲ್ಲಿ ಎಂಟ್ರ್ ಆಗ್ತಾ ಇದ್ದಂಗೆ ಒಂದು ಬ್ರಿಡ್ಜ್ ಕಾಣಿಸುತ್ತೆ. ಈ ಬ್ರಿಡ್ಜ್ ಮೇಲೆ ಪಾಸ್ ಆಗುವಂಥದ್ದು. ಮಣಿಕರನ್ ಗುರುದ್ವಾರ ನೋಡಿ. ಇಲ್ಲಿ ಪಕ್ಕದಲ್ಲಿ ನದಿ ಹರಿತಾ ಇದೆ. ಅಲ್ಲಿ ಸ್ನಾನ ಮಾಡೋದಕ್ಕೆ ಜಾಗ ಇದೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಬಿಸಿನೀರು ಆಚೆ ಬಿಟ್ಟಿದ್ದಾರೆ. ಭೂಮಿಯಿಂದ ಪ್ರಕೃತಿದತ್ತವಾಗಿ ಬರುವಂಥದ್ದು ನೋಡಿ. ಇಲ್ಲಿ ನದಿ ಪಕ್ಕದಲ್ಲೇ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಹೊಗೆ ಹೆಂಗೆ ಬರ್ತಾ ಇದೆ. ಅಲ್ಲಿ ಹೊಗೆ ಸಖತ್ತಾಗಿ ಬರ್ತಾ ಇದೆ. ತುಂಬ ಬಿಸಿ ಇದೆ. 100 ಡಿಗ್ರಿ ಸೆಲ್ಸಿಯಸ್ವರೆಗೂ ಬಿಸಿ ಇರತ್ತಂಥದ್ದು. ನೋಡಿ, ಲಾಸ್ಟ್ ಇಯರು ಫ್ಲಡ್ಸ್ ಬರುತ್ತೆ. ಎಷ್ಟು ಈ ನದಿ ಎಷ್ಟು ತುಂಬುತ್ತೆ ಅಂತ ಹೇಳಿದ್ರೆ, ತುಂಬಿ ನಾವೇನು ನಿಂತಿದ್ದೀವಿ ಇಷ್ಟು ಎತ್ತರ ಬ್ರಿಡ್ಜಲ್ಲಿ, ಈ ಬ್ರಿಡ್ಜ್ ಮೇಲೆಲ್ಲ ಬಂದು ಆ ಪಾರ್ಕಿಂಗಿಗೆಲ್ಲ ಹೊರಟೋಗತ್ತೆ ನೀರು. ನೋಡಿ, ಅಲ್ಲಿ ತುಂಬ ಜನ ಸ್ನಾನ ಮಾಡ್ತಾ ಇದ್ದಾರೆ. ಇದನ್ನು ಬಿಸಿನೀರು ಬುಗ್ಗೆದೇನು ಬರುತ್ತೆ ಜೊತೆಗೆ ಕೋಲ್ಡ್ ವಾಟ್ರನ್ನು ಸೇರಿಸಿ ಸ್ನಾನ ಮಾಡೋಕ್ಕೆ ಬಿಡುವಂಥದ್ದು ಇದು. ಯಾಕೆ ಅಂತ ಹೇಳಿದ್ರೆ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಆ ಸ್ನಾನದಿಂದ ಕೆಲವಾರು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ. ಆರ್ಥ್ರೈಟಿಸು, ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ.
ನೋಡಿ ಗುರುದ್ವಾರ ಸಾಹಿಬ್ಗೆ ಲೆಫ್ಟ್ ಸೈಡ್. ನೋಡಿ ಇಲ್ಲಿ ಬಿಸಿನೀರಿದೆ ಇಲ್ಲಿ. ನೋಡಿ ಇಲ್ಲಿ ಬಂದಿದ ತಕ್ಷಣ ಎಷ್ಟು ಆಚೆ ತಣ್ಣಿ ಇತ್ತು, ಎಲ್ಲ ಫುಲ್ಲು ಬೆಚ್ಚಗಾಗೋಯ್ತು. ಬಿಸಿನೀರು ಎಷ್ಟೊಂದಿದೆ ನೋಡಿ ಇಲ್ಲಿ, ಇದೆಲ್ಲ ತುಂಬ ಬಿಸಿ ಇದೆ. ಎಷ್ಟಿದೆ ಬಿಸಿ ಮುಟ್ಟು ನೋಡು. ಕಾಫಿ ಟೀ ಎಷ್ಟು ಬಿಸಿ ಇದೆಯಾ? ಹಾಂ ನೋಡಿ ಅಲ್ಲೆಲ್ಲ ಸ್ನಾನಗಳು ಮಾಡ್ತಾ ಇದ್ದಾರೆ ಇದೇ ಬಿಸಿನೀರನ್ನ. ಬಟ್ ಆಚೆ ಕಡೆ ಸ್ವಿಮ್ಮಿಂಗ್ ಪೂಲ್ ಥರ ಮಿಕ್ಸ್ ಮಾಡಿ ಬಿಟ್ಟಿದ್ದಾರೆ, ಬಿಸಿ ಬಿಸಿ ಇದು ಹಾಕೊಳ್ತಾ ಇದ್ದಾರೆ. ಇನ್ನು ಬಿಸಿನೀರು ಬುಗ್ಗೆ ಇನ್ನು ಆಚೆ ಒಳಗಡೆ ಇದೆ, ಇನ್ನು ನ್ಯಾಚುರಲ್ ಆಗಿ ಇದು ಬಿಡ್ತಾ ಇರೋದು ಇಲ್ಲಿಗೆ ಬಿಸಿನೀರನ್ನ ತೆಗೆದು. ಇದು ಅಲ್ಲಿಂದ ಬಿಸಿನೀರನ್ನ ಇಲ್ಲಿಗೆ ಸ್ಟೋರ್ ಮಾಡ್ತಾ ಇರೋದಷ್ಟೇ. ಅಲ್ಲಿ ನಿನಗೆ ಅನ್ನ ಮಾಡೋಷ್ಟು ಬಿಸಿ ಬರುತ್ತೆ ಅಲ್ಲಿ ನೀರು. ಫುಲ್ಲು ನೀವು ಫುಲ್ ಚಳಿಗಾಲದಲ್ಲಿ ಎಷ್ಟು ಬಿಸಿ ನೀರು ಮಾಡ್ತೀರಾ ನೋಡಿ ಸ್ನಾನ, ಅಷ್ಟು ಮಾಡ್ಬೋದು. ಅಷ್ಟು ಬಿಸಿ ಇದೆ. ವಾರದ ಒಳಗಡೆ ಹೋಗೋಣ. ಚಪ್ಪಲಿ ಎಲ್ಲಿ ಬಿಡ್ತಾ ಇದ್ದಾರೆ? ಚಪ್ಪಲಿ ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ. ಗುರು ಇಲ್ಲಿ ಶೂಸ್ ಇಲ್ಲಿದೆ, ಶೂ ಕೀಪಿಂಗ್ ಇಲ್ಲಿದೆ. ಇಲ್ಲಿ ಲಂಗರು ರೂಮ್ ಬುಕ್ಕಿಂಗು ದರ್ಬಾರ್ ಸಾಹಿಬ್. ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ ವೇ ಟು ಹಾಟ್ ಕೇವ್ ಅಂತ. ಫುಲ್ಲು ಒಳಗಡೆ ಎಲ್ಲ ಬಿಸಿ ಬಿಸಿ. ಬರ್ತಾರೆ, ನೆಲನೂ ಬಿಸಿ ಇದೆ ಅಲ್ವಾ, ಬೆಚ್ಚಗೆ. ನೋಡಿ ಇಲ್ಲೆಲ್ಲ ಅಂಗಡಿಗಳು. ಶಿವ ಮಂದಿರ್ ಇಲ್ಲೇ ಹಾಟ್ ಕೇವ್ ಅಂತಿರೋ ಅಂಥದ್ದು. ನೋಡಿ ಇಲ್ಲಿ ಬಿಸಿನೀರು ಬರೋ ಅಂಥದ್ದು, ಇಲ್ಲಿಂದನೇ ತಗೊಂಡು ನೀರನ್ನ ಅಡುಗೆ ಮಾಡೋ ಶಿವ ಮಂದಿರ್ ಇದು. ಶಿವನ ಸ್ಟ್ಯಾಚ್ಯೂ ಇದೆ ಇಲ್ಲಿ. ಇಲ್ಲಿ ಬಿಸಿನೀರು ಬರ್ತಾ ಇರೋವಂಥದ್ದು. ಅನ್ನಕ್ಕೆ ನೀರು ಹಾಕೊಳ್ತಾ ಇದ್ದಾರೆ ನೋಡಿ, ತೋರಿಸ್ತೀನಿ ರೀ. ನೋಡಿ ಅಲ್ಲಿ ಅಕ್ಕಿಯನ್ನು ಹಾಕೊಂಡಿರ್ತಾರೆ, ಅಕ್ಕಿನ ಹಾಕೊಂಡು ಅದಕ್ಕೆ ನೀರನ್ನು ತುಂಬ್ತಾ ಇರುವಂಥದ್ದು. ಇಸ್ಕೆ ಅಂದ ಡಾಲೆಂಗೆ. ಹಾಂ ನೋಡಿ ಇಲ್ಲಿ ಅಕ್ಕಿಯನ್ನು ಹಾಕಿದ್ದಾರೆ. ಅಕ್ಕಿಯನ್ನು ಹಾಕಿ ಅದರೊಳಗೆ ಇದೇ ಬಿಸಿನೀರನ್ನು ಹಾಕಿರೋವಂಥದ್ದು. ನಾನು ಈ ಶಾರ್ಟ್ ಸಿಗಲ್ಲ ಅಂದ್ಕೊಂಡಿದ್ದೆ. ತಿರ್ಗಾ ಇದನ್ನು ಕಟ್ಬಿಟ್ಟು ಅದರೊಳಗೆ ಹಾಕ್ತಾರೆ ನೋಡಿ. ಇಲ್ಲಿ ನ್ಯಾಚುರಲ್ ಆಗಿ ಒಂದು 40-45 ಮಿನಿಟ್ಸಲ್ಲಿ ಅನ್ನ ಆಗೋವಂಥದ್ದು. ಇದು ಲಂಗರ್ಗೆ ಅನ್ನವನ್ನು ಮಾಡುವಂಥ ವಿಧಾನ ಇಲ್ಲಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಬಿಸಿನೀರು ಯಾವ ಥರ 100 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ ಅಂತ ಹೇಳಲಾಗುತ್ತೆ. ಈ ಥರ ಕಟ್ಟಿ ಒಳಗಡೆ ಬಿಟ್ಬಿಡ್ತಾರೆ. ತಪ್ಪಲೇನು ಇಡ್ತಾ ಇದ್ದಾರೆ ಈಗ. ಆಮೇಲೆ ನಾವಲ್ಲಿ ಓಡಾಡೋ ಜಾಗ ಎಲ್ಲ ಸುಡುತ್ತೆ ನೆಲ ಅಂತ ಹೇಳಿ ಹಲಗೆಗಳನ್ನ ಹಾಕಿದ್ದಾರೆ. ಅಲ್ಲಿ ನಿಂತ್ಕೊಂಡ್ರೆ ಕೆಳಗಡೆ ಕಾಲೆಲ್ಲ ಸುಡುತ್ತೆ. ಬಟ್ ಇಲ್ಲೊಂದು ಪಾಯಿಂಟ್ ಇದೆ, ಇದನ್ನೆಲ್ಲ ಮನೆಗೆಲ್ಲ ತೊಗೊಂಡು ಹೋಗ್ತಾರೆ. ಇದನ್ನು ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋವಂಥ ಒಂದು ನೀರಿದು. भाई साहब कितना देर चाहिए ರೈಸ್ बनने में? 40 ಮಿನಿಟ್ಸ್. 40 ನಿಮಿಷದಲ್ಲಿ ನೋಡಿ ಅನ್ನ ಆಗುವಂಥದ್ದು. ನೋಡಿ ಅಲ್ರಿ, ನೀವು ಕೆಟಲಲ್ಲಿ ನೀರು ತುಂಬ್ಕೊಂಡು ಬಾಟ್ಲಿಗೆ ಹಾಕೊಳ್ತಾರೆ. ಎಷ್ಟು ಬಿಸಿ ಇದೆ ನೋಡಿ, ಹೊಗೆ ಹೆಂಗೆ ಬರುತ್ತೆ ನೋಡಿ.
ಇದು ಆರ್ಥ್ರೈಟಿಸ್ಗೆ, ಸ್ಕಿನ್ ಪ್ರಾಬ್ಲಮ್ಸ್ಗೆ, ಯಾವುದೇ ಥರ ಸಮಸ್ಯೆಗಳಿದ್ರು ಕ್ಯೂರ್ ಆಗತ್ತೆ ಇದರಲ್ಲಿ ಅಂತ. ಯಾಕೆ ಹಂಗೆ ಓಡಾಡ್ತಾ ಇದೆ? ಕಾಲು ಬಿಸಿನಾ? ಅಲ್ಲಿಗೆ ಅದಕ್ಕೆ ಹಾಕಿರೋದು. ಅಲ್ಲಿ ಅನ್ನಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನದ ಒಳಗಡೆ ಹೋಗೋಣ. ಅಲ್ಲಿ ಈ ಜಾಗದಲ್ಲಂತೂ ನಿಂತ್ಕೊಳ್ಳೋಕ್ಕಾಗಲ್ಲ, ಸುಡ್ತಾ ಇದೆ ಕಾಲು. ಇಲ್ಲಿ ನೋಡಿ, ಇಲ್ಲಿ ಮಿಕ್ಸ್ ಮಾಡಿಬಿಟ್ಟಿರೋ ಅಂಥದ್ದು. ಹಾಗೆ ಇಲ್ಲಿ ದೇವಸ್ಥಾನದಿಂದ ಹಿಂದಕ್ಕೆ ಬಿಟ್ಬಿಟ್ಟಿದ್ದಾರೆ ನದಿಗೆ ನೀರನ್ನ. ಆ ಹೊಗೆ ನೋಡಿ ಹೆಂಗೆ ಹೋಗ್ತಾ ಇದೆ ಬಿಸಿನೀರ್ದು. ನದಿಗೆ ತಿರುಗಿಸ್ಬಿಟ್ಟಿದ್ದಾರೆ. ಹೆಂಗೆ ಹೋಗ್ತಾ ಇದೆ ನೀರು. ಸ್ನೇಹಿತರೆ, ಇದಕ್ಕೆ ಮಣಿಕರನ್ ಅಂತ ಏನಕ್ಕೆ ಇಲ್ಲಿ ಬಿಸಿನೀರು ಬುಗ್ಗೆ ಏನಕ್ಕೆ ಇದೆ ಅಂತ ಹೇಳಿದ್ರೆ, ಒಂದು ಸಣ್ಣದಂದು ಒಂದು ಕಥೆ ಇದೆ ಪುರಾಣ ಪ್ರಕಾರ. ತುಂಬ ವರ್ಷಗಳ ಕೆಳಗೆ ಈಶ್ವರ ಪಾರ್ವತಿನಿ ತಪಸ್ಸು ಮಾಡ್ತಾ ಇರ್ತಾರೆ. ಮಣಿಕರಣ್ ಅಂದರೆ, ಕರಣ್ ಅಂದರೆ ಕಿವಿ, ಮಣಿ ಅಂತ ಹೇಳಿದ್ರೆ ಕಿವಿಯ ಕಿವಿಗೆ ಏನು ಹಾಕೊಂತಾರೆ ಅದು ಪಾರ್ವತಿ ಬಿದ್ದೋಗತ್ತಂತೆ. ಬಿದ್ದೋದಾಗ ತಮ್ಮ ಗಣಗಳನ್ನು ಶಿವ ಕಳಿಸಿ ಅದನ್ನು ಹುಡುಕಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವಾಗ ಸಿಗೋದಿಲ್ಲ ಅದು. ಅವಾಗ ಏನು ಮಾಡಿದ್ರೆ, ತುಂಬ ಕೋಪಗೊಂಡಾಗ ಎಲ್ಲ ದೇವತೆಗಳು ಕೇಳ್ಕೊಂಡಾಗ ಅದು ಕೆಳಗಡೆ ಆದಿಶೇಷನ ಕೈಲಿರತ್ತೆ. ಶೇಷನಾಗನೋ ಆದಿಶೇಷನೋ ಏನು ಭೂಮಿಯಲ್ಲಿರುತ್ತೆ. ಅವಾಗ ಎಲ್ಲ ದೇವತೆಗಳು ಕೇಳ್ಕೊಳ್ತಾರೆ ಮಣಿನ ಕಳಿಸು ಅಂತ ಹೇಳಿ. ಅವಾಗ ಅದು ಉಫ್ ಅಂತ ಮಣಿನ ಮೇಲಕ್ಕೆ ಉಗ್ದಿದ್ದು ಅವಾಗ ಬಂದಿದ್ದು ಈ ಬಿಸಿನೀರು ಬುಗ್ಗೆ ಅಂತ ಹೇಳಲಾಗತ್ತೆ. ಹಾಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿ ಗುರುನಾನಕ್ ಸಾಹೇಬರು ಬರ್ತಾರೆ ಶಿಷ್ಯ ಜೊತೆಗೆ. ಅವಾಗ ಇಲ್ಲಿ ರೊಟ್ಟಿಯನ್ನು ಮಾಡೋದಕ್ಕೆ ಬೆಂಕಿ ಏನೂ ಇರೋದಿಲ್ಲ. ಅವರು ಲಂಗರನ್ನು ಮಾಡೋದಕ್ಕೆ, ಲಂಗರ್ ಅಂತ ಬರೋದಿಲ್ಲ ಅವ್ರಿಗೆ ಅಡುಗೆಯನ್ನು ಮಾಡ್ಕೊಳ್ಳೋದಕ್ಕೆ. ಅವಾಗ ಇಲ್ಲಿಂದ ಒಂದು ಕಲ್ಲನ್ನು ಎತ್ತುತ್ತಾರಂತೆ. ಅವಾಗ ಬಿಸಿನೀರು ಬರುತ್ತೆ. ಆ ಮುಚ್ಚೋಗಿದ್ದು ಅವಾಗ ಆಗಿದ್ದು. ಆ ಬಿಸಿನೀರಿಂದಾನೆ ಅವ್ರು ಅಡುಗೆಯನ್ನು ಮಾಡಿದ್ರು. ಆಗ ಅಡುಗೆ ಮಾಡೋಕ್ಕೆ ಹೋದಾಗ ತುಂಬ ರೋಟಿಗಳೆಲ್ಲ ಮುಳುಗೋಗ್ತಾ ಇದ್ವಂತೆ. ಅವಾಗ ಅವರ ಶಿಷ್ಯಂಗೆ ಹೇಳ್ತಾರಂತೆ, ಆ ಪರಮೇಶ್ವರನ್ನ ಕೇಳ್ಕೊಳ್ರಿ, ಆಯಪ್ಪನ ಹೆಸರಲ್ಲಿ ಅಂದರೆ ದೇವರ ಹೆಸರಲ್ಲಿ ಒಂದು ಭಾಗವನ್ನು ಎತ್ತಿಡ್ತೀವಿ, ಅದು ಹಸಿದವ್ರಿಗೆ ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ಲಂಗರ್ ಅಂತ ಶುರು ಮಾಡಿದ್ರು. ಅವಾಗ ಎಲ್ಲ ರೋಟಿಗಳು ಮೇಲ್ ಬಂತು ಅಂತ ಹೇಳಿ ಒಂದು ಕಥೆ ಇದೆ. ಸೊ ಹಾಗಾಗಿ ಇದನ್ನು ಮಣಿಕರಣ್ ಗುರುದ್ವಾರ ಅಂತ ಹೇಳಿ ಹೇಳುವಂಥದ್ದು. ನೋಡಿ, ಇವರು ಅಕ್ಕಿಯನ್ನು ತಗೊಂಡು ಇದನ್ನು ಮುಳುಗಿಸಿ ಅನ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ತಿರ್ಗಾ ಮತ್ತೆ ಬಿಸಿನೀರು ತಗೊಳ್ತಾ ಇದ್ದಾರೆ. ನೋಡಿ ಎಷ್ಟು ಬಿಸಿ ಇದೆ, ಕಾಲಿಡೋಷ್ಟು. ಸ್ನೇಹಿತರೆ, ಯಾವತ್ತಿಂದ ಓಡಾಡಿ ಕಾಲೆಲ್ಲ ಬಿಟ್ಕೊಂಡಿತ್ತು. ಕಾಲೆಲ್ಲ ಪೆಡಿಕ್ಯೂರ್ ಆದಂಗೆ. ನೋಡಿ ಸ್ನೇಹಿತರೆ, ಇವಾಗ ಎಷ್ಟು ಜನ ಕಾಲನ್ನು ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಇನ್ನೂ ಅನ್ನನ ತೆಗ್ದಿಲ್ಲ. ಇಲ್ಲಿ ಇನ್ನೂ ತೆಗ್ದಿಲ್ಲಲ್ಲ, 40 ನಿಮಿಷ ಆಗಲಿಲ್ವಲ್ಲ. ಬನ್ನಿ, ಹಾಟ್ಗೆ ಒಳಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಬಿಸಿ ಹೊಡಿತಾ ಇದೆ. ಇದು ಹಾಟ್ಗೆ ಹೋಗ್ತಾ ಇರೋದು. ಅಂದರೆ ಇಲ್ಲಿ ಒಳಗಡೆ ಮಲಗಿದ್ರೆ ಎಷ್ಟೋ ಕಾಯಿಲೆಗಳು ವಾಸಿ ಆಗತ್ತೆ ಅಂತ ಹೇಳಲಾದ್ರೆ. ಎಷ್ಟೊಂದು ಜನ ಮಲಗಿರ್ತಾರೆ. ಸ್ಟೀಮ್ ಬಾತಲ್ಲ ಅದು, ಕೇವ್. ಅದು ಒಳಗಡೆ ಮಲ್ಕೊಳ್ಳೋದಷ್ಟೇ, ಹಬೆ ಇರುತ್ತೆ. ನೋಡಿ ಇಲ್ಲಿ ಹಾಟ್ ಕೇವ್ ಹೋಗ್ತಾ ಇದ್ದಾರೆ ಒಳಗಡೆ. ಹಾಟ್ ಕೇವ್ ಒಳಗಡೆ ನೋಡಿ, ಇದು ಹಾಟ್ ಕೇವ್, ಬಿಸಿಲಿನ ಗುಹೆ, ಬಿಸಿ ಗುಹೆ. ಇಲ್ಲಿ ತುಂಬ ಜನ ಕೂತ್ಕೊಳ್ತಾರೆ. ಇಲ್ಲಿ ತುಂಬ ಜನ ಕೂತ್ಕೊಂಡು ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡಿ ಕೂತ್ಕೊಳ್ಳೆಲ್ಲ ಹೋಗಿ. ನೋಡಿ ಇಲ್ಲಿ ಕೂತ್ಕೊ, ಈ ಮೂಲಲ್ಲಿ ಎಷ್ಟು ಬಿಸಿ ಇದೆ ಅಂದರೆ ಬಾಳೆಹಣ್ಣು ಗುಡಾಣ ಇದ್ದಂಗಿದೆ. ಹಾಂ, ಹೌದಾ? ನೋಡಿ, ಆರ್ಥ್ರೈಟೀಸು, ತುಂಬ ಕಾಯಿಲೆಗಳು ವಾಸಿ ಆಗದಂತ. ಇಲ್ಲೂ ಬಿಟ್ಟಿಲ್ಲ ಬಡ್ಡಿ ಮಕ್ಕಳು ಬರೆಯುವಂಥದ್ದು ಹೆಸರುಗಳನ್ನು. ಹಾಗೆ ತಿರ್ಗಾ ಇಲ್ಲೊಂದು ನುಗ್ಗು ಹೋಗ್ಬೇಕು. ಇದೆಲ್ಲ ಎಕ್ಸಿಟ್ ಇರಬೇಕು. ಏನು ನೆಲ ಎಲ್ಲ ಬಿಸಿ ನೆಲ ನೋಡಿ ಎಷ್ಟು ಬಿಸಿ ಇದೆ.
ಏನೆಲ್ಲ ಫುಲ್ಲು ಐರನ್ ಬಾಕ್ಸ್ ಇದ್ದಂಗಿದೆ. ಇದು ಗುರುದ್ವಾರದ ಒಳಗಡೆ ಹೋಗುವಂಥದ್ದು. ಬನ್ನಿ ಹೋಗೋಣ. ನೋಡಿ, ಇಲ್ಲಿ ಆ ಬಿಸಿನೀರು ಜೊತೆಗೆ ತಣ್ಣೀರನ್ನು ಮಿಕ್ಸ್ ಮಾಡಿ ಸ್ನಾನಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಈ ಥರ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನಗಳಿಗೆ. ಈ ಸ್ನಾನದಿಂದನೂ ತುಂಬ ಮೆಡಿಕಲ್ ಪ್ರಾಪರ್ಟೀಸ್ ಇರುತ್ತೆ ಈ ನೀರಲ್ಲಿ. ಸೊ ಹಾಗಾಗಿ ಈ ಸ್ನಾನದಿಂದ ತುಂಬ ಚರ್ಮ ಕಾಯಿಲೆ, ಆರ್ಥ್ರೈಟಿಸ್, ತುಂಬ ಕಾಯಿಲೆಗಳು ಹೇಳ್ತಾರೆ. ನಾನು ಸುಮ್ಮನೆ ಒಂದು ಎರಡನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮಣಿಕರನ್ ಗುರುದ್ವಾರ ಹಾಗೆ ಹಾಟ್ ಸ್ಪ್ರಿಂಗ್ಸು, ಇಲ್ಲಿ ಅನ್ನ ಮಾಡೋದು ಹೇಗೆ, ಪ್ರತಿಯೊಂದನ್ನು ಡೀಟೇಲ್ಸ್ ಕೊಟ್ಟಿದ್ದೀನಿ. ಪ್ರತಿಯೊಂದು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ. ಸಾವಿರಾರು ಕಿಲೋಮೀಟರ್ ದೂರ ಬಂದು ಎಲ್ಲ ನಿಮ್ಗೆ ತೋರಿಸೋಂಥ ಒಂದು ಸಣ್ಣ ಪ್ರಯತ್ನ. ನಿಮ್ಮ ಆಶೀರ್ವಾದ ಸದಾ ಇರಲಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನೋಡಿ, ಇವ್ರು ನದಿ ಪಕ್ಕನೇ ಹಿಂಗೆ ಮನೇನ ಕಟ್ಕೊಂಡಿದ್ದಾರೆ. ಈ ಫ್ಲಡ್ಸ್ ಬಂದಾಗೆಲ್ಲ ಹೋಗುತ್ತೆ, ಲ್ಯಾಂಡ್ ಸ್ಲೈಡ್ ಆದರೆ ಇಲ್ಲೆಲ್ಲ ಉದ್ದಕ್ಕೂ ನಾವು ಬೆಟ್ಟಗಳ ಮೇಲೆ ಮನೆ ನೋಡೋದೆ. ನೋಡಿ, ಇಲ್ಲೆಲ್ಲ ಉದ್ದಕ್ಕೂ ಇದೇ ಥರನೇ. ನೋಡಿ, ಇಲ್ಲೇ ನದಿ ಇದೆ. ಮಳೆಗಾಲದಲ್ಲಿ ಹುಕ್ಕಿದ್ರೆ ಪೂರ್ತಿ ಕೊಚ್ಕೊಂಡು ಹೋಗ್ಬಿಡುತ್ತೆ.